ಮಂಡ್ಯ ದರ್ಶನ ಸುದ್ದಿಗೆ ಸ್ವಾಗತ. ಶ್ರೀ ಜಿ.ವಿ. ರಮೇಶ್, ಉಪನ್ಯಾಸಕರು, ವಾಣಿಜ್ಯಶಾಸ್ತ್ರ, ಮಂಡ್ಯ ವಿಶ್ವವಿದ್ಯಾನಿಲಯ, ಮಂಡ್ಯ. ಅಭಿನಂದನೆ ಮತ್ತು ಬೀಳ್ಕೊಡುಗೆ ಸಮಾರಂಭ ಸಿಂಡಿಕೇಟ್ ಸಭಾಂಗಣ, ಮಂಡ್ಯ ವಿಶ್ವವಿದ್ಯಾನಿಲಯ, ಮಂಡ್ಯ ಇಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ಮಂಡ್ಯ ಶಾಸಕರಾದ ಪಿ. ರವಿಕುಮಾರ್ ಗೌಡ, ಶ್ರೀ ಮಧು ಜಿ. ಮಾದೇಗೌಡ, ಮಾನ್ಯ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಪ್ರೊಫೆಸರ್ ಶಿವಸಿದ್ದಪ್ಪ ಕೆ, ಮಾನ್ಯ ಕುಲಸಚಿವರು, ಮಂಡ್ಯ ವಿಶ್ವವಿದ್ಯಾನಿಲಯ, ಮಂಡ್ಯ, ಜಿ.ವಿ. ರಮೇಶ್, ಕೆ.ಟಿ. ಶ್ರೀಕಂಠೇಗೌಡರವರು, ಮಾಜಿ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಪ್ರೊಫೆಸರ್ ವೆಂಕಟರಮಣ ಜಿ.ವಿ., ಕುಲಸಚಿವರು, ಮೌಲ್ಯಮಾಪನ, ಮಂಡ್ಯ ವಿ.ವಿ., ಡಾಕ್ಟರ್ ಸ್ವರ್ಣಾ ಬಿ., ಪ್ರಾಂಶುಪಾಲರು, ಸರ್ಕಾರಿ ಮಹಾವಿದ್ಯಾನಿಲಯ ಸ್ವಾಯತ್ತ, ಮಂಡ್ಯ, ಡಾಕ್ಟರ್ ಶಿವರಾಮು ಎಂ.ವೈ., ಉಪಕುಲಸಚಿವರು, ಶೈಕ್ಷಣಿಕ, ಮಂಡ್ಯ ವಿ.ವಿ., ಮಂಡ್ಯ, ಪ್ರೊಫೆಸರ್ ಯೋಗ ನರಸಿಂಹಾಚಾರಿ ಕೆ., ನಿಕಟಪೂರ್ವ ಕುಲಸಚಿವರು, ಮೌಲ್ಯಮಾಪನ, ಮಂಡ್ಯ ವಿ.ವಿ., ಹಾಗೂ ಸಂಚಾಲಕರಾದ ಪರಮೇಶ್ ಕೆ., ಡಾಕ್ಟರ್ ಗಣೇಶ್, ಉಮೇಶ್ ದಡಮಳ್ಳಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮಕ್ಕೆ ಸರಿ ಕ್ಯಾಪ್ ಸರಿ ಮಧ್ಯ ಬನ್ನಿ ಸರ್, ಆ ಕಡೆ ಮಧ್ಯ. ತಲೆ ಚಿಕ್ಕದು ಏನು ಮಾಡಿ ಅವನಿಗೆ ಬುಟ್ಟಿ ಕೆಳಗಡೆ ಬುಟ್ಟಿ ಮೇಲೆ ನಮ್ಮ ಈ ಅತಿಥಿ ಉಪನ್ಯಾಸಕರ ಒಂದು ಸಮಸ್ಯೆ ಬಹಳ ಸುಮಾರು 15-20 ವರ್ಷಗಳ ಸಮಸ್ಯೆ ಇದೆ. ಹಾಗಾಗಿ ಇದನ್ನ ನೀವು ಮನಸ್ಸು ಮಾಡಿ ನಮಗೆ ಪ್ರತಿ ಸರ್ಕಾರದ ಸೇವಾ ಭದ್ರತೆಯನ್ನ ಕೊಡ್ತೀವಿ, ಕಾಯಂ ಮಾಡ್ತೀವಿ ಅಂತ ಹೇಳಿ ನಮ್ಗೆ ಆಮಿಸಿದ್ರು. ಹೇಳ್ಬಿಡ್ತೀನಿ, ಇವರು ಆಗಮಿಸಿದಂತ ಕರ್ನಾಟಕ ರಾಜ್ಯ ಅತಿಥಿ ಉಪನ್ಯಾಸಕರ ಸಂಘಟನೆಯ ರಾಜ್ಯಾಧ್ಯಕ್ಷರು ಆಗಿರ್ತಕ್ಕಂಥ ಹನುಮಂತ ಕಲ್ಮಣಿ ಅವರೇ, ಅವರಿಗೆ ಸ್ವಾಗತವೂ ಕೂಡ ಬಯಸ್ತೇನೆ. ಹಾಗೆಯೇ ಹೋರಾಟಗಾರ ಶಿಷ್ಯ ಅವರು, ವೇದಿಕೆಯಲ್ಲಿರುವ ಮತ್ತೋರ್ವ ಪ್ರೊಫೆಸರ್ ವೆಂಕಟರಮಣ ಇಲ್ಲಿಯ ಕುಲಸಚಿವರೇ, ಪ್ರಾಚಾರ್ಯರಾದ ಶ್ರೀಮತಿ ಸ್ವರ್ಣರವರೇ, ನನ್ನ ಆತ್ಮೀಯ ಸನ್ಮಿತ್ರ ಡಾಕ್ಟರ್ ಶಿವರಾಮರವರೇ, ಯೋಗ ನರಸಿಂಹಾಚಾರ್ಯ ಅವರೇ, ಬಹಳ ಮುಖ್ಯವಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಜಿ.ವಿ. ರಮೇಶ್ ಮತ್ತು ದಂಪತಿಗಳೇ, ಎನ್ನೆಲ್ಲ ಆತ್ಮೀಯ ಬಂಧು ಭಗಿನಿಯರೇ, ಇವತ್ತು ನನಗೆ ತುರ್ತು ಕೆಲಸ ಇದ್ರು, ಕರೆ ಬಂದಿದ್ರು, ನಾನು ಹೋಗದೆ ಇಲ್ಲೇ ಉಳಿದಿದ್ದೇನೆ. ಕಾರಣ ಜಿ.ವಿ. ರಮೇಶ್ ಅವರ ಮತ್ತು ನನ್ನ ನಡುವಿನ ಆತ್ಮೀಯ. ಅವರು ಮಂಡ್ಯಕ್ಕೆ ಹೊಂದಿಕೊಂಡಂತ ಬುದ್ಲು ಗ್ರಾಮದವರು. ಈಗ ಅದು ಮಂಡ್ಯ ನಗರ ಆಗ್ಬಿಟ್ಟಿದೆ. ಈಗ ಬುದ್ಲು ಮತ್ತು ಮಂಡ್ಯ ನಗರನ ಬೇರೆಯಾಗಿ ನೋಡಿ ಸಾಧ್ಯನೇ ಇಲ್ಲ. ವೆಂಕಟೇಗೌಡರು ಮತ್ತು ಅವರ ಮಗನಾಗಿ ನಾಲ್ಕನೇ ಮಗನಾಗಿ ಹುಟ್ಟಂತು, ಮೂರನೇ ಮಗನಾಗಿ ಹುಟ್ಟಂತು. ಅವ್ರ ಪ್ರಾಥಮಿಕ ಶಿಕ್ಷಣವನ್ನು ಬುದ್ಧದಲ್ಲೇ ಮಾಡ್ತಾರೆ. ಅವ್ರ ಪ್ರೌಢಶಾಲಾ ಶಿಕ್ಷಣಕ್ಕೆ ಮೈಸೂರು ಬರ್ತಾರೆ. PUC ಮತ್ತು ಡಿಗ್ರಿಯನ್ನ ಮಂಡ್ಯದ PS ಕಾಲೇಜಿನಲ್ಲಿ ಓದ್ತಾರೆ. ಗಂಗೋತ್ರಿನಲ್ಲಿ M.Com ಮಾಡ್ತಾರೆ ಮತ್ತು ಆಮೇಲೆ MA ಇನ್ ಎಕನಾಮಿಕ್ಸ್ ಮಾಡ್ಕೊಳ್ತಾರೆ. ಅದು ಬೇರೆ ವಿಚಾರ. ಯಾವ ಕಾಲೇಜಿನಲ್ಲಿ PUC ಮತ್ತು ಡಿಗ್ರಿಯನ್ನ ಅಧ್ಯಯನ ಮಾಡ್ತಾರೋ ಅದೇ ಕಾಲೇಜಿಗೆ 94ನೇ ವರ್ಷದಲ್ಲಿ ಉಪನ್ಯಾಸಕರಾಗಿ ಬಂದು ಸೇರ್ತಾರೆ. ಅದು ಅವರ ಅದೃಷ್ಟ. ದುರದೃಷ್ಟ, ಕಳೆದ 32-35 ವರ್ಷಗಳಿಂದ ಉಪನ್ಯಾಸಕರ ಕೆಲಸ ಮಾಡ್ತಾ ಇದ್ದಾರೆ. ಬಹಳ ಜನ ಕಾಯಂ ಆದ್ರು, ಅದರ ಜಿ.ವಿ. ರಮೇಶ್ ಕಾಯಂ ಆಗಲೇ ಇಲ್ಲ. ಇವರು ಹೋರಾಟ ಮಾಡಿ ಅತಿಥಿ ಉಪನ್ಯಾಸಕರು ಕಾಯಂ ಆದ್ರು.
ನಾವು ಆರಂಭದಲ್ಲಿ ಹೋರಾಟ ಮಾಡಿ ಪಾರ್ಟ್ ಟೈಮ್ ಲೆಕ್ಚರ್ಸ್ ಕಾಯಂ ಮಾಡಿಸಿದ್ವಿ. 2 ವರ್ಷ 3 ವರ್ಷ 4 ವರ್ಷ ಕೆಲಸ ಮಾಡಿದಂತ ಅರೆಕಾಲಿಕ ಉಪನ್ಯಾಸಕರು ಕಾಯಂ ಆದ್ರು. ಸದನದಲ್ಲಿ ದೊಡ್ಡ ಹೋರಾಟ ಮಾಡಿದ್ವಿ ನಾವು. ಆದರೆ ಇತ್ತೀಚಿನ ದಿನಗಳಲ್ಲಿ ಕಾಯಂ ಮಾಡಬೇಕಾಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಅತಿಥಿ ಉಪನ್ಯಾಸಕರ ಪಟ್ಟವನ್ನು ಕೊಟ್ಟರು. ಡೆಸಿಗ್ನೇಷನ್ ಚೇಂಜ್ ಮಾಡಿದ್ರು. ನಿಮ್ಮಲ್ಲಿ ಪಾರ್ಟ್ ಟೈಮ್ ಲೆಕ್ಚರ್ಸ್ ಇಲ್ಲ ರೀ, ಗೆಸ್ಟ್ ಲೆಕ್ಚರ್ಸ್ ರೀ ಅಂತ. ಗೆಸ್ಟ್ ಅಂದ್ರೆ ಅತಿಥಿ ಮನೆಗಳಿಗೆ ಗೆಸ್ಟ್ ಬರ್ತಾರಲ್ಲ, ಬಂದ್ಬಿಟ್ಟು ಹೋಗಿ ಅಂತ. ಆದ್ರೂ ಗಲಾಟೆ ಮಾಡಿದ್ವಿ ನಾವು. ಯಾಕೆಂದ್ರೆ ವೆಸ್ಟ್ ಬೆಂಗಾಲ್ ಅಲ್ಲಿ ನನ್ನ ಪಾಲಿಗೆ ಅತ್ಯಂತ ಅಮೂಲ್ಯವಾದ ದಿನ. ಈ ಸಂದರ್ಭದಲ್ಲಿ ನನಗೆ ಹಲವಾರು ಜನ ಮಾರ್ಗದರ್ಶನ ನೀಡಿದ್ದಾರೆ. ನನ್ನ ತಪ್ಪನ್ನ ಹೊರಗೆ ತಿದ್ದಿ ಈ ಮಟ್ಟಕ್ಕೆ ಬೆಳೆಯಲಿಕ್ಕೆ ಸಾಧ್ಯ. ಯಾಕೆ ಈ ಹೋರಾಟದ ಮನೋಭಾವ ನನಗೆ ಬಂತು ಅಂದ್ರೆ, ನಾನು ಕೂಡ ಒಂದು ಬಡ ಕುಟುಂಬದಲ್ಲಿ ಜನಿಸಿದ್ದೇನೆ. ಕಷ್ಟ ಕಾರ್ಪಣ್ಯಗಳನ್ನು ನಾನು ಅರ್ಥ ಮಾಡ್ಕೊಂಡಿದ್ದೆ. ಹಾಗಾಗಿ ಯಾರೂ ಕೂಡ ಆ ಸಮಸ್ಯೆ ಉದ್ಭವ ಆಗಬಾರ್ದು. ಆ ಸಮಸ್ಯೆ ನಾನು ಸ್ಪಂದಿಸಿ ಅದಕ್ಕೆಲ್ಲ ಪರಿಹಾರವನ್ನು ನೀಡಬೇಕು, ಪಡೆಯಲೇಬೇಕು ಅನ್ನುವಂಥ ಹೋರಾಟವನ್ನ ಕಳೆದ 20 ವರ್ಷಗಳಿಂದ ನಾನು ಈ ಅತಿಥಿ ಉಪನ್ಯಾಸ ಸಂಘದಲ್ಲಿ ಹೋರಾಟ ಮಾಡ್ಕೊಂಡು ಬಂದಿದ್ದೇನೆ. ಮೂಲತಃ PS ಕಾಲೇಜಿನ ಅಧ್ಯಾಪಕ ವೃತ್ತಿಯನ್ನು ಪ್ರಾರಂಭ ಮಾಡಿ ಅಲ್ಲೂ ಕೂಡ 20 ವರ್ಷ ಸೇವೆಯನ್ನು ಸಲ್ಲಿಸಿದೆ. ಅಲ್ಲೂ ಕೂಡ ನನಗೆ ಯಾವುದೇ ರೀತಿಯಾದಂಥ ಮಾನ್ಯತೆ ಸಿಗಲಿಲ್ಲ. ಜೊತೆಗೆ ನಾನು ಸರ್ಕಾರಿ ಕಾಲೇಜುಗಳಲ್ಲಿ ನನ್ನ ಜೀವನ ನಿರ್ವಹಣೆಗೋಸ್ಕರ ನಾನು ಈ ಅರೆಕಾಲಿಕ ಅಥವಾ ಅತಿಥಿ ಉಪನ್ಯಾಸ ವೃತ್ತಿಯನ್ನು ಪ್ರಾರಂಭ ಮಾಡಿಕೊಂಡೆ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಉದ್ಯೋಗಕ್ಕೆ ಸೇರಿದ ನಂತರ ನನಗೆ ಆದಂಥ ಪರಿಚಯ ಹಲವಾರು ಹಿರಿಯ ಉಪನ್ಯಾಸಕರು ಯಾವತ್ತೂ ಸಹ ನನ್ನನ್ನ ಒಬ್ಬ ಕಿರಿಯ ಉಪನ್ಯಾಸಕರನ್ನು ನೋಡಿದೆ. ಒಬ್ಬ ಸಹಪಾಠಿ, ಜೊತೆಗಾರ ಅನ್ನೋ ವಿಚಾರ, ವಯಸ್ಸಲ್ಲಿ ಎಷ್ಟೇ ದೊಡ್ಡವರಾಗಿದ್ದರೂ ಸಹ ನನ್ನನ್ನು ಒಬ್ಬ ಕಿರಿಯ ಅಂತ ಯಾವತ್ತೂ ಕಾಣಲಿಲ್ಲ. ಹಾಗಾಗಿ ಅವರೆಲ್ಲರೂ ಕೂಡ ನಾನು ನಮಸ್ಕಾರ ಸಲ್ಲಿಸ್ತೇನೆ. ಈ 30 ವರ್ಷ